ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದೂಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಮಾಡ್ತಾ ಮುಸಲ್ಮಾನರನ್ನ ಓಲೈಕೆಯನ್ನು ಮಾಡುವಂತ ಎಲ್ಲ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ. ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಹನುಮಾನ್ ಚಾಲೀಸವನ್ನ ಯಾರೋ ಬೆಂಗಳೂರಿನ ಫುಟ್ಪಾತ್ ನಲ್ಲಿ ಒಬ್ಬ ಕಾರ್ಡ್ಗಳನ್ನು ಹಾಕೊಂಡು ಹೇಳ್ದ ಅಂತಂದಾಗ ಆತನ ಅಂಗಡಿಗಳ ಮೇಲೆ ದಾಳಿಗಳನ್ನ ಈ ಸರ್ಕಾರ ಮಾಡಿತ್ತು. ಇವತ್ತು ಮುಸಲ್ಮಾನರು ರಸ್ತೆಗಳಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ವೀಲಿಂಗ್ಗಳನ್ನ ಸ್ಟೈಲ್ಗಳನ್ನ ಮಾಡ್ಕೊಂಡು ಹೋಗಿದ್ರು ಕೂಡ ಈ ಸರ್ಕಾರ ಮಾತಾಡ್ತಾ ಇಲ್ಲ. ಮುಸಲ್ಮಾನರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳಿಗೆ ನಾನು ಮುಂದೆ ಇದ್ದೇನೆ ಅಂತೇಳಿ ಈ ಸರ್ಕಾರ ಇವತ್ತು ಹೇಳ್ತಾ ಇದೆ. ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ 4% ಮೀಸಲಾತಿಯನ್ನು ಕೊಡ್ತೀರಿ, ಹೇಗೆ ಬೇಕಾದ್ರೂ ಮುಸಲ್ಮಾನರ ರಸ್ತೆಗಳಲ್ಲಿ ಓಡಾಡಬಹುದು ಅಂತೇಳಿ ಈ ಸರ್ಕಾರ ಗ್ರೀನ್ ಸಿಗ್ನಲ್ಗಳನ್ನು ಕೊಡುತ್ತೆ. ನಮ್ಮ ಜಿಲ್ಲೆಯಲ್ಲಿ ಭರತ್ ಮೇಲೆ, ವೇದವ್ಯಾಸ ಮೇಲೆ, ಹರೀಶ್ ಪೂಂಜಾ ಮೇಲೆ, ಉಮಾನಾಥ್ರ ಮೇಲೆ ಎಲ್ಲ ಶಾಸಕರುಗಳ ಮೇಲೆ ಕೇಸುಗಳನ್ನ ಈ ಸರ್ಕಾರ ಇವತ್ತು ದಾಖಲಿಸ್ತಾ ಇದೆ. ಕಾರ್ಯಕರ್ತರ ಮೇಲೆ ಎಲ್ಲ ಕಡೆಗಳಲ್ಲಿ ಸುಳ್ಳು ಕೇಸುಗಳನ್ನು ಹಾಕೊಳ್ತಾ ಇದ್ದಾರೆ. ಪೊಲೀಸರಿಗೆ ಅನಿಸ್ತಾ ಇದೆ ಈ ಸರ್ಕಾರ ಶಾಶ್ವತ